ಎಸ್ ದೊರೆಸ್ವಾಮಿ ಅವರ ಟ್ರಸ್ಟಿನ ಎಲ್ಲ ಆತ್ಮೀಯ ಬಂಧುಗಳು, ನಾವೆಲ್ಲ ಅದೃಷ್ಟವಂತರೇ. ಬಿಳಿ ಮೋತಿಯ ಜನರನ್ನ ಓಡಿಸಿರ್ತಕ್ಕಂಥ ಒಬ್ಬ ಹೋರಾಟಗಾರ ಮತ್ತು ಕರಿಯ ಮೂತಿ ಜನರ ಹತ್ರ ಹೋರಾಟವನ್ನು ಮುಂದುವರಿಸಿರ್ತಕ್ಕಂಥ ಮಹಾನ್ ಚೇತನ ಎಚ್ ಎಸ್ ದೊರೆಸ್ವಾಮಿಯವರ ಮಧ್ಯೆ ನಾವೆಲ್ಲ ಬದುಕಿದ್ವಿ, ಅವ್ರ ಜೊತೆ ಸಂಪರ್ಕ ಇದ್ದೀವಿ ಅನ್ನೋದೇ ಅತ್ಯಂತ ಸಂತೋಷ ಮಾತ್ರ ಅಲ್ಲ, ಇಡೀ ಚರಿತ್ರೆಗೆ ದಾಖಲೆ ಆಗ್ತಕ್ಕಂಥದ್ದು. ನಾವೆಲ್ಲ ಸಾಮಾನ್ಯ ವಿಷಯ ಅಲ್ಲ. ಈ ದೇಶದ ಸ್ವತಂತ್ರ ಚಳವಳಿಯ ಅಗ್ರಗಣ್ಯ ನಾಯಕರಾಗಿರ್ತಕ್ಕಂಥ ಗಾಂಧೀಜಿಯನ್ನು ಹತ್ಯೆ ಮಾಡಿರ್ತಕ್ಕಂಥ ವಿಚಾರಗಳಿಗೆ ಕೂಡ ಭಾಳ ಸ್ಪಷ್ಟವಾದ ಸತ್ಯವಾದ ಮಾಹಿತಿಯನ್ನು ನಾಥರಾಮ್ ಗೋಡ್ಸೆ ಅಂತಕ್ಕಂಥವನಿಗೆ ಟ್ರೈನಿಂಗ್ ಆಗಿದ್ದು ಕರ್ನಾಟಕದಲ್ಲಿ ಅಂತಕ್ಕಂಥ ಮಾಹಿತಿಯನ್ನು ಇಡೀ ರಾಷ್ಟ್ರಕ್ಕೆ ಬಿಚ್ಚಿ ಹೇಳಿರ್ತಕ್ಕಂಥ ಮಹಾನ್ ಶಕ್ತಿ ಎಚ್ ಎಸ್ ದೊರೆಸ್ವಾಮಿ ಅವರು ನಮ್ಮ ಮಧ್ಯೆ ಇದ್ದು ಅನ್ನೋದೇ ದೊಡ್ಡ ಹೆಮ್ಮೆಯ ವಿಚಾರ. ನೋಡ್ರಿ, ಆ ಧರ್ಮದ ಪ್ರತಿಪಾದಕರು, ಯಾವುದೇ ಧರ್ಮದ ಮೂಲಭೂತ ಪ್ರತಿಪಾದಕರು ಪ್ರಪಂಚಕ್ಕೆ ನಾಶಕ್ಕೆ ಕಾರಣ ಅವರು. ಅದು ಹಿಂದೂಗಳು ಇರ್ಬೋದು, ಮುಸ್ಲಿಮರಿರ್ಬೋದು, ಕ್ರೈಸ್ತರಿರ್ಬೋದು. ಆ ಮೂಲಭೂತವಾದಿಗಳನ್ನ ಎಂದೂ ಕೂಡ ಒಪ್ಪದೇ ಇರತಕ್ಕಂಥ ಮನೋಸ್ಥಿತಿಯಲ್ಲಿ ಬದುಕಿರ್ತಕ್ಕಂಥ ಎಚ್ ಎಸ್ ದೊರೆಸ್ವಾಮಿಯವರು ಇಡೀ ಕರ್ನಾಟಕದ ರೈತರ, ಕೂಲಿಕಾರರ, ವಿದ್ಯಾರ್ಥಿ ಯುವಜನರ ಒಬ್ಬರದ ಇಬ್ಬರದ ನಮ್ಮ ಸಿದ್ದನಗೌಡರು ಪಾಟೀಲರು ಮಾತಾಡ್ತಾ ಹೇಳಿದರು, ಅವರು ಇಡೀ ಕರ್ನಾಟಕದ ಹೋರಾಟದ ಪ್ರತೀಕವಾಗಿರ್ತಕ್ಕಂಥ ಮಹಾನ್ ಶಕ್ತಿಯಾಗಿದ್ರು. ಅದು ಸಣ್ಣ ಹೋರಾಟ ಇರ್ಬೋದು, 20 ಜನರು ಹೋರಾಟ ಇದ್ರು ಅವ್ರು ಕರ್ಕೊಂಡು ಹೋಗ್ತಾ ಇದ್ರು, ಸಾವಿರಾರು ಸಂಖ್ಯೆಯಲ್ಲಿ ಹೋರಾಟಗಾರರು ಸೇರಿದ್ರು ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಇಡೀ ಸರ್ಕಾರಕ್ಕೆ ತಾರ್ಕಿಕ ಹಂತಕ್ಕೆ ಒಯ್ತಕ್ಕಂಥ ಅನೇಕ ಪ್ರಶ್ನೆಗಳನ್ನು ಕರ್ನಾಟಕ ರಾಜ್ಯದಲ್ಲಿ ಸಾರಿಸಿರ್ತಕ್ಕಂಥ ಮಹಾನ್ ಚೇತನ ಯಾರಾದ್ರೂ ಎಚ್ ಎಸ್ ದೊರೆಸ್ವಾಮಿ ಅವರು. ಅವ್ರ ಬಗ್ಗೆ ನನಗೇನು ಗೊತ್ತೋ ನಿಮ್ಮೆಲ್ಲರಿಗೂ ಕೂಡ ಭಾಳ ಚೆನ್ನಾಗಿ ಗೊತ್ತು. ನಾವು ನಮ್ಮ ಬಾಬಣ್ಣ ಅನೇಕ ಸಾರಿ ಅವ್ರ ಜೊತೆ ನಾವು ಪ್ರಯಾಣ ಮಾಡಿದ್ವಿ. ಕಾವೇರಿ ಡ್ಯಾಮಿನ ಹತ್ರ ಹೋಗಿದ್ವಿ. 1-2 ಅಂತ 1000 ಅನುಭವಗಳನ್ನ ಹಂಚ್ಕೋಬಹುದು. ಬಾಬು ಅಕಸ್ಮಾತ್ ಓಪನ್ ಹಾರ್ಟ್ ಸರ್ಜರಿ ನಮ್ಮ ಬಾಬಣ್ಣಗೆ ಆಗದೇ ಇದ್ರೆ ಅವರು ಏಕಾಂಗಿತನವನ್ನು ಅನುಭವಿಸ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಅವ್ರದ್ದು. ಅವರಿಗೆ ಹೋರಾಟ ಬೇಕು, ಜನರು ಬೇಕು, ನಿರಂತರ ಅವರು ಜನರ ಮಧ್ಯೆ ಬೆರೆತಕ್ಕಂಥ ಮನೋಸ್ಥಿತಿ ಹೊಂದಿದ್ರು. ಯಾಗ ಕೋವಿಡ್ ಸಂದರ್ಭದಲ್ಲಿ ಒಂದು ಕಡೆ ಇವರಿಗೆ ಆಪರೇಷನ್ನು, ಒಂದು ಕಡೆ ಅಂತಸ್ಥಿತಿ. ಹೌದು, ಸಿದ್ದನಗೌಡರು ಹೇಳಿದ ಸರಿ, ಯಾರೂ ಕೂಡ ಆಯುಷನ್ನು ಹೆಚ್ಚು ಮಾಡಿಕೊಳ್ಳಲಿಕ್ಕೆ ಭೂಮಿ ಮೇಲೆ ಅವಕಾಶ ಇಲ್ಲ, ಒಂದು ದಿನ ಅಂತ್ಯ ಆಗಲೇಬೇಕು. ಆದರೆ ಅಂಥ ಚೇತನ ಅದು ಕರ್ನಾಟಕದ ಎಲ್ಲ ಚಳವಳಿಗಳು, ಅದು ಜನಪರ ಎಲ್ಲ ಚಳವಳಿಗಳ ಮುಖವಾಣಿಯಾಗಿದ್ರಲ್ಲ, ಅದನ್ನು ನೆನೆಸ್ಕೊಂಡು ಅವರಿಗೆ ಸಲ್ಲಿಸ್ತಕ್ಕಂಥದ್ದು ಒಂದು ಮೂರ್ತಿನೂ ಮಾಡ್ಬೋದು, ಮೆಟ್ರೋ ಕೇಸರಿ ಇಡ್ಬೋದು. ಅವೆಲ್ಲ ಸಾಂಕೇತಿಕ ಬೇಕೇ ಬೇಕು, ಈ ಜನರ ಮಧ್ಯೆ ಜಾಗೃತಿಗೊಳಿಸ್ತಕ್ಕಂಥ ಸಂಕೇತಗಳು ಅಷ್ಟೇ. ಆದರೆ ಅವರು ನಂಬಿರ್ತಕ್ಕಂಥ ಸಿದ್ಧಾಂತಗಳು, ಅವ್ರ ಜನಪರ ನಿಲುವುಗಳನ್ನು ಮನದಟ್ಟು ಮಾಡತಕ್ಕಂಥ 10 ಅಂಶಗಳ ಮೇಲೆ ಒಂದು ಕಾರ್ಯಕ್ರಮದ ಒಂದು ಪ್ರಕಟಣೆ ಮಾಡಿ, ಒಂದು ಬುಕ್ಲೆಟ್, ದೊರೆಸ್ವಾಮಿ ಅವರು ಹಿಂಗಿದ್ರು, ಈ ವಿಚಾರಗಳಿಗೆ ಇವರು ನಿಲುವು, ಅದನ್ನು ಮುಂದುವರಿಸ್ತಕ್ಕಂಥ ಕಾರ್ಯವನ್ನು ಕೂಡ ಎಚ್ ಎಸ್ ದೊರೆಸ್ವಾಮಿ ಅವರ ಟ್ರಸ್ಟು ನಾವು ಮಾಡ್ತಕ್ಕಂಥದ್ದನ್ನು ಕೈಗೆತ್ತೇಬೇಕು ಅಂತಕ್ಕಂಥ ಮಾತನ್ನು ಪ್ರಸ್ತಾಪ ಮಾಡ್ತಾ ನನ್ನ ಮಾತು ವಿರಾಮ ಕೊಡ್ತೀನಿ. ಎಲ್ಲರಿಗೂ ನಮಸ್ಕಾರ.